ಹಾಯ್ ಹಲೋ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಬೇಗನೆ ಎದ್ದು ನಾನು ನಮ್ಮ ಯಜಮಾನ್ರು ಇಬ್ಬರು ವಾಕು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಸೂರ್ಯಂಗೊಂದು ನಮಸ್ಕಾರ ಹಾಕಿ ಇವತ್ತು ಬೇಗನೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೇಲಿ ದೇವರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವತ್ತು ಮತ್ತಿ ತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿರೋ ಫ್ಯಾಮಿಲಿ ಎಲ್ಲ. ಮತ್ತು ಆನ್ ದ ವೇ ಹೋಯ್ತಾ ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟೋ. ಅಲ್ಲಿ ಹೊರಟ ನಂತರ ಸ್ವಲ್ಪ ದೂರದಲ್ಲಿ ಒಂದು ಹೊಳೆ ತುಂಬಿಕೊಂಡಿತ್ತು, ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತಿ ತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದರೆ ಫಸ್ಟು ಕೊಳೆ ಹತ್ರ ಹೋಗಿ ತಣ್ಣೀರು ಸ್ನಾನ ಮಾಡಿಕೊಂಡು ಒದ್ದೆ ಮೈಯಲ್ಲಿ ನಾಗಪ್ಪಂಗೆ ತನಿ ಎರೆದ್ಬಿಟ್ಟು ಮತ್ತು ನಾವು ಪ್ರದಕ್ಷಿಣೆ ಎಲ್ಲ ಮಾಡಿ, ತುಂಬ ಪವರ್ಫುಲ್ ದೇವರು. ಅಂದರೆ ನಮ್ಮ ಮೈಯಲ್ಲಿ ಏನಾದರೂ ಅಲರ್ಜಿ ಆಗಿದ್ದು, ನಾಗರು ಆಗೋದು ಅಂತಾರೆ, ಅದೆಲ್ಲ ಆಗಿದ್ದರೆ ಈ ದೇವ್ರಿಗೆ ಹರಿಸ್ಕೊಂಡು ನಾವು ಪೂಜೆ ಮಾಡಿಸಿದ್ರೆ ಎಲ್ಲ ಒಳ್ಳೆಯದಾಗತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪೌಡ್ರು ಒಂದು ಎಣ್ಣೆ ಕೊಡ್ತಾರೆ, ಅದನ್ನು ಮೈಗೆ ಹಚ್ಕೊಂಡು ನಾವು ಸ್ನಾನ ಮಾಡಬೇಕು. ಅಂದರೆ ಸ್ನಾನ ಮಾಡೋದು ಒಂದು 1/2 hour ಅಂತ ಹಚ್ಕೊಂಡು ಸ್ನಾನ ಮಾಡಿದ್ರೆ, ಅಂದರೆ 9 ದಿನ ಇಲ್ಲ 12 ದಿನ ಅಂತ ಹೇಳ್ತಾರೆ, ಅಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಹರಕೆ ಕಟ್ಕೊಳ್ಳೋದು, ನಾವು ಹಿಂಗೆ ಪ್ರಸಾದ ಮಾಡಿಸ್ತೀವಿ ಅಂತ ಹರಕೆ ಮಾಡಿಕೊಂಡು ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ದೇವ್ರಿಗೆ ಪ್ರಿಯವಾದ ಪ್ರಸಾದ ಅಂತ ಹೇಳಿದ್ರೆ ಅಂದರೆ ಆಹಾರ ಬಾತು, ಸಿಹಿ ಪೊಂಗಲು, ವಡೆ, ನಮ್ಮ ಇಷ್ಟ ಬಂದದ್ದನ್ನ ನಾವು ಮಾಡ್ಬೋದು. ಅದಿಲ್ಲ ಅಂದರೆ ಅನ್ನ ಸಾಂಬಾರು, ಪಾಯಸ ಏನಾದ್ರೂ ದೇವ್ರಿಗೆ ಅಂತ ಮಾಡಿ ಅದನ್ನು ಒಂದು ತಟ್ಟೆಲಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡೋಗಿ ದೇವ್ರಿಗೆ ನಾವು ಎಡೆ ಇಡ್ಬೋದು. ನಾವು ಹರ್ಸ್ಕೊಂಡಿರ್ತೀವಿ. ಆಮೇಲೆ ಅವ್ರು ಹೇಳಿರ್ತಾರೆ 5 ದಿನ ಬನ್ನಿ ಇಲ್ಲ 9 ದಿನ ಬನ್ನಿ ಅಂತ ಹೇಳಿರ್ತಾರೆ. ಅಲ್ಲಿ ನಾವು ಸ್ಟೌವಲ್ಲಿ ಮಾಡೋರು ಸ್ಟೌವಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಗ್ಯಾಸ್ ಅಂದರೆ ಸೌದೆ ಒಲೆಯಲ್ಲಿ ಮಾಡೋರು ಮಾಡ್ತಾರೆ. ನಮ್ಗೆ ಯಾವುದು ಅನುಕೂಲ ಅದ್ರಲ್ಲಿ ಮಾಡ್ತಾರೆ. ಇವಾಗ ಮಳೆಗಾಲ ಅಲ್ವಾ, ಸೌದೆ ಎಲ್ಲ ತೇವಾಗಿರುತ್ತೆ, ಹತ್ತಲ್ಲ, ಗಾಳಿ ಜಾಸ್ತಿ, ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಸ್ಟೌವಲ್ಲೇ ಮಾಡ್ತಾಯಿದ್ರು. ಮಿಕ್ಕಿದವರು ಅಂದರೆ ಮಾಮೂಲಿ ಒಲೆಯಲ್ಲಿ ಮಾಡ್ತಾಯಿದ್ರು. ಮತ್ತು ನಾವು ಮಾಡಿ ಒಬ್ಬೊಬ್ಬರು 1 ಟೈಮು ಇಲ್ಲ 2 ಟೈಮು ಉಪವಾಸ ಇದ್ದು ದೇವ್ರಿಗೆ ಎಡೆ ಇಡೋ ಗಂಟ ಊಟ ಮಾಡಲ್ಲ, ನೀರು ಕುಡ್ದಿರಲ್ಲ ಅವರು. ಹಂಗೆ ಸ್ನಾನ ಮಾಡಿಕೊಂಡು ಒದ್ದೆ ಮೈಲಿ ಹೋಗಿ ನಾಗಪ್ಪಂಗೆ ಹಾಲು ಎರೆದು ಬಂದು ನಾಗಪ್ಪಂಗೆ ಎಲ್ಲ ಎಡೆ ಮಾಡ್ಕೊಂಡೋಗಿ ಇಟ್ಟಾದಮೇಲೆ ಅವರು ನೆಲದಲ್ಲಿ ನೆಲನ ನೀಟಾಗಿ ತೊಳೆದ್ಬಿಟ್ಟು ಅಲ್ಲೇ ಪ್ರಸಾದ ಊಟ ಮಾಡ್ತಾರೆ. ತುಂಬ ವಿಶೇಷವಾದ ದೇವಸ್ಥಾನ ಇದು. ನಾವು ಒಂದು ಸಲ ಫಸ್ಟ್ ಟೈಮ್ ಹೋಗಿದ್ದೋ, ಇದು ನೆಕ್ಸ್ಟ್ ಸಲ 2ನೇ ಸಲ ಹೋಗ್ತಿರೋದು. ಅದಕ್ಕೆ ಬಾತು, ವಡೆ, ಸಿಹಿ ಪೊಂಗಲ್ ಎಲ್ಲ ಮಾಡಿಕೊಂಡು ದೇವ್ರಿಗೆ ಪ್ರಸಾದ ಇಡೋಕೆ ಎಲ್ಲ ರೆಡಿ ಆಯಿತು. ಪ್ರಸಾದ ಇಡೋಕೆ ಹೋದ್ರು ಎಲ್ಲ. ಆವಾಗ ಮತ್ತೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಾಗಪ್ಪನ ಹೆಸ್ರು ಹೇಳ್ಕೊಂಡು ಪ್ರಸಾದ ತಿನ್ನೋಣ ಅಂತ ಎಲ್ಲ ತಿಂದೋ. ಇವಾಗ ಮತ್ತೆ ನನ್ನ ಫ್ಯಾಮಿಲಿ ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡು ಮುಗೀತು. ಮತ್ತು ನಾವು ಈ ಸಲ RCB ಕಪ್ ಗೆದ್ದಿದ್ದೀವಿ ಅಲ್ವಾ, ಇಲ್ಲಿ ಎಲ್ಲ ಗೋಡೆ ಮೇಲೆಲ್ಲ RCB ಕಪ್ ನಮ್ಮದೇ, ಜೈ RCB ಅಂತ ಎಲ್ಲ ಬರೆದಿದ್ರು. ಇವಾಗ ಈ ದೇವಸ್ಥಾನಕ್ಕೆ ಲಾಸ್ಟ್ ಎಲ್ಲರೂ ಒಂದು ಫೋಟೋ ತಗೊಂಡು ನಮ್ಮ ಮತ್ತಿ ತಾಳೇಶ್ವರ ದೇವಸ್ಥಾನ ಟೆಂಪಲಿಂದ ಎಲ್ಲ ಮನೆಗೆ ಹೊರಟು. ಇವತ್ತಿನ ಬ್ಲಾಗ್ ಇಷ್ಟೇ. ಓಕೆ ಬಾಯ್.